ಬರೀ ಹಬ್ಬಗಳು ಮಾತ್ರವಲ್ಲ, ಆಟದಲ್ಲೂ ಕೂಡ ಸೈನ್ಸ್ ಅನ್ನು ಕೊಟ್ಟರು. ನಮ್ಮ ಮಕ್ಕಳಿಗೆ ಆಟ ಅಂದ್ರೆ ಏನ್ ಕಲಿಸಿದ್ದೇವೆ ಅಂದ್ರೆ ನಾವು ಬ್ಯಾಟು ಬಾಲ್ ಬಿಟ್ಟರೆ ಬೇರೆ ಏನು ಅವ್ರು ಕಲಿಸ್ಲೇ ಇಲ್ಲ. ನಾವು ನಮ್ಮ ಹಿಂದಿನ ಹಿರಿಯರು ಬಹಳ ಅದ್ಭುತವಾಗಿ ಆಟಗಳನ್ನ ಆಡ್ತಿದ್ರು. ಕಣ್ಣ ಮುಚ್ಚೆ, ಕಾಡೆಗುಡೆ, ಉದ್ದಿನ ಮೂಟೆ, ಉರುಳೆ ಹೋಯ್ತು, ನಮ್ಮೈ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮೈ ಹಕ್ಕಿ ಅಡಗಿಸಿಕೊಳ್ಳಿ. ಇದರಲ್ಲಿ ಇದು 4 ಸಾಲಿನ ಪದ್ಯ ಇರ್ಬೋದು, 4 ಸಾಲಿನ ಹಾಡು ಇರ್ಬೋದು, ಆದ್ರೆ ಇದರಲ್ಲಿ ಪೂರ್ತಿ ರಾಮಾಯಣ ಇದೆ ಅನ್ನುವಂಥದ್ದನ್ನ ನಾವು ಮಾಡ್ತಿದ್ದೀವಿ. ಕಣ್ಣ ಮುಚ್ಚೆ ಅಂದ್ರೆ ದಶರಥ ಮಹಾರಾಜನು ಕಣ್ಣು ಮುಚ್ಚಿಕೊಂಡು ಅಯೋಧ್ಯೆಯನ್ನ ಆಳ್ತಾ ಇರ್ತಾನೆ. ಕಣ್ಣು ಮುಚ್ಚಿಕೊಂಡು ಅಯೋಧ್ಯೆಯನ್ನ ಆಳೋದಂದ್ರೆ ಯಾರು ಏನೇ ಹೇಳಿದ್ರು ಕೂಡ ಅದಕ್ಕೆ ಒಪ್ಕೊಂಡು ಬಿಡ್ತಾನೆ. ಯಾರಾದ್ರೂ ಏನಾದ್ರು ಮಾಡುವಾಗ ಅವನೇನ್ ಕಣ್ಣು ಮುಚ್ಚಿಕೊಂಡೇ ಹೇಳ್ಬಿಡ್ತಾನೆ ಅಂತ ಹೇಳ್ತಾರೆ. ಹಂಗೆ ಕಣ್ಣ ಮುಚ್ಚೆ ಅಂದ್ರೆ ದಶರಥ ಮಹಾರಾಜ ಕಣ್ಣು ಮುಚ್ಚಿಕೊಂಡು ಅಯೋಧ್ಯೆಯನ್ನ ಆಳ್ತಿರ್ತಾನೆ. ಕಾಡೇ ಗೂಡೆ ಅಂದ್ರೆ ದಶರಥ ಮಹಾರಾಜನ ಮಾತನ್ನ ಕೇಳಿ, ತನ್ನ ತಂದೆಯ ಮಾತನ್ನ ಕೇಳಿ ರಾಮ ಕಾಡಿಗೆ ಹೋಗ್ತಾನೆ. ಅವನಿಗೆ ಕಾಡೇ ಗೂಡಾಗ್ತದೆ. ಉದ್ದಿನ ಮೂಟೆ ಉರುಳೆ ಹೋಯ್ತು ಅಂದ್ರೆ ರಾಮ ರಾವಣನನ್ನ ಕೊಲ್ತಾನೆ. ರಾವಣನನ್ನ ಇಲ್ಲಿ ಉದ್ದಿನ ಮೂಟೆಗೆ ಹೋಲಿಸ್ತಾರೆ. ಇಲ್ಲಿ ಉದ್ದಿನ ಮೂಟೆಗೆ ಹೋಲಿಸ್ತಾರೆ ಅಂದ್ರೆ ರಾವಣನ ಸೊಕ್ಕನ್ನ ರಾಮ ತೊಡೆದು ಹಾಕಿದ, ಅದಕ್ಕಾಗಿ ಉದ್ದಿನ ಮೂಟೆ ಉರುಳೆ ಹೋಯ್ತು ಅಂತ ಹೇಳ್ತಾರೆ. ನಮ್ಮಯ ಹಕ್ಕಿ ಬಿಟ್ಟೆ ಅಂದ್ರೆ ರಾವಣನ ತಮ್ಮ ವಿಭೀಷಣ ಬಹಳ ಒಳ್ಳೆಯವನಾಗಿದ್ದ, ಬಹಳ ಅದ್ಭುತವಾದಂತಹ ಸದ್ಗುಣ ಸಂಪನ್ನಶೀಲ ಆಗಿದ್ದ. ಅವನು ಹೇಳ್ತಾನೆ, ಸೀತಾಮಾತೆ ನಮ್ಮ ಹಕ್ಕಿ ಅಲ್ಲ, ಅವಳು ನಿಮ್ಮ ಹಕ್ಕಿ, ನಮ್ಮ ಹಕ್ಕಿ ಆಗಿಲ್ಲ, ಅವಳನ್ನ ಬಿಟ್ಟೆ ನಿಮ್ಮ ಹಕ್ಕಿ ಅವಳು, ಅಡಗಿಸಿಕೊಳ್ಳಿ, ಇನ್ನು ಮುಂದಾದ್ರೂ ಕೂಡ ನೀವು ಜೋಪಾನವಾಗಿ ಇಟ್ಕೊಳ್ಳಿ ಅಂತ 4 ಸಾಲಿನಲ್ಲಿ ರಾಮಾಯಣವನ್ನ ಕೊಟ್ಟು ಆಟದ ಮೂಲಕ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ರಲ್ಲ ನಮ್ಮ ಹಿರಿಯರು. ಇದನ್ನ ನಾವೆಲ್ಲ ಮರೆತು ಬಿಟ್ಟಿವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನನ್ನ ನೆಚ್ಚಿನ ಮಿತ್ರರೇ, ಈ ಭಾಗದಲ್ಲಿ ಹತ್ತಿ ಕಟ್ಟಿಗೆ ಬಿತ್ತಿ ಕಟ್ಟಿಗೆ ಭಾವನೋಡು ಬಸಪ್ಪನೋಡು ಆಡ್ತಾರೋ ಇಲ್ಲೋ? ಆಡ್ತಿರಲ್ಲ. ಹತ್ತಿ ಕಟ್ಟಿಗೆ ಬಿತ್ತಿ ಕಟ್ಟಿಗೆ ಭಾವನೋಡು ಬಸಪ್ಪನೋಡು ಕೈ ಪಂಚಂ ಪಗಡಂ ನೆಲಿಕಟ್ಟೆ ಹನುಮ ದಾಸರ ಬರ್ಮ ತಿಪ್ಪಿ ಮೇಲೆ ಕೋಳಿ ರಗತ್ತ ಬೋಳಿ. ಎಷ್ಟು ಅದ್ಭುತವಾಗಿರ್ತಕ್ಕಂಥ 4 ಸಾಲುಗಳನ್ನ ಮಕ್ಕಳಿಗೆ ಆಡಿಸ್ತಾ ಇರ್ತೇವೆ. ಇದ್ರ ಹಿಂದೆ ಕೂಡ ಅದ್ಭುತವಾದಂತ ಒಂದು ಅರ್ಥ ಇದೆ ಅನ್ನೋದನ್ನ ನಾವು ಮರೆತಿದ್ದೀವಿ. ಹತ್ತಿ ಕಟ್ಟಿಗೆ ಅಂದ್ರೆ ಜೀವಂತವಾಗಿರ್ತಕ್ಕಂಥ ಮನುಷ್ಯ, ಬಿತ್ತಿ ಕಟ್ಟಿಗೆ ಅಂದ್ರೆ ಸತ್ತಿರ್ತಕ್ಕಂಥ ಮನುಷ್ಯ. ಹತ್ತಿ ಕಟ್ಟಿಗೆ ಬಿತ್ತಿ ಕಟ್ಟಿಗೆ ಭಾವ ನೋಡಂದ್ರೆ ಸತ್ತಿರ್ತಕ್ಕಂಥ ಮನುಷ್ಯನನ್ನ 2-3 ದಿನಗಳ ಕಾಲ ಬಿಟ್ರೆ ಬಾಯ್ತಾನಂತೆ. ಹಿಂದಿನ ಕಾಲದಲ್ಲಿ ಬಸ್ಗಳಿರಲಿಲ್ಲ, ಬರೋದಕ್ಕೆ ಲೇಟ್ ಆಗ್ತಿತ್ತು, ಅದಕ್ಕಾಗಿ ಒಂದು 3 ದಿನಗಳ ಕಾಲ ಬಿಟ್ರೆ ಬಾಯ್ತಾನಂತೆ. ಬಸಪ್ಪ ನೋಡಂದ್ರೆ 11 ದಿನ ಬಿಟ್ಬಿಟ್ರೆ ಅವನು ಬಸಿಯೋದಕ್ಕೆ ಹೆಣ ಬಸಿಯೋದಕ್ಕೆ ಆರಂಭವಾಗುತ್ತಂತೆ. ಹತ್ತಿ ಕಟ್ಟಿಗೆ ಬಿತ್ತಿ ಕಟ್ಟಿಗೆ ಭಾವ ನೋಡು ಬಸಪ್ಪ ನೋಡು ಕೈ ಧೂಳುಗೈ ಅಂದ್ರೆ ಆ ಹೆಣವನ್ನ ಹೋಗಿ ನಾವು ಕುಣಿಯಲ್ಲಿಟ್ಟಾಗ, ಆ ಒಂದು ಸ್ಮಶಾನದಲ್ಲಿಟ್ಟಾಗ ನಮ್ಮ ಕೈಗಳೆಲ್ಲವೂ ಕೂಡ ಧೂಳಾಗ್ತವೆ. ಕೈ ಧೂಳುಗೈ ಪಂಚಂ ಪಗಡಂ. ನಾವೆಲ್ಲವೂ ಕೂಡ ಮಣ್ಣನ್ನು ಹಾಕುವಾಗ ಅಲ್ಲಿರುವಂತಹ ಊರಿನ ಇನ್ಯಾರು ಏನ್ ಮಾಡ್ತಾರೆ ಅಂದ್ರೆ ಪಂಚಂ ಅಂದ್ರೆ ಒಂದಿಷ್ಟು ಪಂಚಾಂಗವನ್ನ ಓದಿ, ಪಗಡಂ ತಗಡನ್ನ ಬಡದು ಅಂದ್ರೆ ತಗಡನ್ನ ಬಡದು ಅಂತಿಮ ವಿಧಿವಿಧಾನಗಳನ್ನ ಅಲ್ಲಿ ಮಾಡ್ತಾರೆ. ಪಂಚಂ ಪಗಡಂ ನೆಲಿಕಟ್ಟೆ ಹನುಮ ದಾಸರ ಬರಮ. ನಾವೇನೋ 5 ಬಗಸಿ ಮಣ್ಣನ್ನು ಹಾಕಿ ಮನೆಗೆ ಬರ್ತೇವೆ, ಅದನ್ನ ಅದ್ಭುತವಾಗಿ ಮುಚ್ಚಿ ಯಾರು ಏನು ಮಾಡದಂತೆ ಮಾಡಿ ಬರೋರು ನೆಲಿಕಟ್ಟೆ ಹನುಮ ದಾಸರ ಬರಮ. ತಿಪ್ಪಿ ಮೇಲೆ ಕೋಳಿ ಲಗಟ್ಟ ಓಳಿ ಅಂದ್ರೆ ಈ ಒಂದು ಚಟ್ಟಕ್ಕೆ ಏನು ನಾವು ಧಾನ್ಯಗಳನ್ನ ಕಟ್ಕೊಂಡು ಬಂದಿರ್ತೀವಲ್ಲ, ಅದನ್ನ ಆರಿಸ್ಕೊಂಡು ಕೋಳಿ ಸ್ಮಶಾನದವರೆಗೂ ಬಂದಿರ್ತದೆ. ಆ ಸ್ಮಶಾನದಲ್ಲಿ ಬಂದ ನಂತರ ಅಲ್ಲಿ ಅದು ಲಗಾಟವನ್ನು ಹೊಡಿತದೆ. ಹುಟ್ಟು ಮತ್ತು ಜೀವನದಲ್ಲಿರುವಂತಹ ಹುಟ್ಟು ಮತ್ತು ಸಾವಿನ ನಡುವೆ ಅದ್ಭುತವಾದಂತಹ ಸಂದೇಶವನ್ನ ಕೊಟ್ಟು ಆಟದ ಮೂಲಕ ನಮ್ಮ ಮಕ್ಕಳಿಗೆ ಹೇಳಿದ್ರಲ್ಲ, ಇದನ್ನ ನಾವು ತಿಳ್ಕೋಬೇಕು.